ನಮ್ಮೂರೇ ನಮಗೆ ಚೆಂದಾಗರು. ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀವಿ ಎಲ್ಲ ಪ್ರೈವೇಟ್ ಪ್ಲೇಸಸ್ ಎಲ್ಲ. ಕರ್ನಾಟಕದಲ್ಲಿ ಕ್ಯಾಂಪಿಂಗ್ ಅಂದರೆ ನೀವು ಆಗಬೇಕು, ಟೈಮ್ ಬರಬೇಕು. ನಾನು ಇವಾಗ ಟೇಸ್ಟ್ ಮಾಡಿದ್ದು ಸಕಾಲ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಮ್ಮ ಏನು ಸಕಲೇಶ್ಪುರಕ್ಕೆ ಬಂದಮೇಲೆ ಇವತ್ತು ಡೇ 2 ವ್ಲಾಗಿಂಗು. ಈ ಸತಿ ಮಕ್ಳು ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ಹಾಗೆ ಸತೀಶನ ಇಲ್ಲ, ನಾನು ಮತ್ತು ಕಲ್ಯಾಣರು ಇಬ್ಬರೇ ಹೋಗ್ತಾ ಇದ್ದೀವಿ. ಜೊತೆಯಲ್ಲಿ ನಮಗೊಬ್ಬ ಗಾರ್ಡಿಯನ್ ಇದ್ದಾನೆ ಇಲ್ಲಿ, ಲೋಕಲ್ ಗಾರ್ಡಿಯನು. ಸೊ ಆದರೆ ಮೋಸ್ಟ್ಲಿ ಸಾದೇವ್ ಜಾಯ್ನ್ ಆಗ್ತಾರೆ, ನೋಡೋಣಂತೆ ಬನ್ನಿ. ಹೋಣ ಬ್ರಾ? ಎಸ್. ಓಕೆ, ಇಲ್ಲೇ ನಿಯರ್ ಬೈ. ಲಾಸ್ಟ್ ಟೈಮ್ ನಮ್ಮ ಫಸ್ಟ್ ಕ್ಯಾಂಪಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ನಡೀರಿ ಹೋಗುವ. ಸೊ ಈ ಸತಿ ನಾನು ಕಲ್ಯಾಣರು ಇಬ್ಬರೇ ಇದ್ದೀವಿ, ಸತೀಶಣ್ಣ ಇಲ್ಲ. ಆ್ಯಕ್ಚುಲಿ ನಾನು ಮತ್ತು ಗಿರಿಬಾ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಅವರು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ರು. ಹಾಗಾಗಿ ಅತ್ಲಾಗೆ ಹೋಗ್ಬಿಡೋಣ ನಾವೇ ಅಂತ ಹೇಳಿಬಿಟ್ಟು ನಾವೇ ಹೋಗ್ತಾ ಇದ್ದೀವಿ. ನಮ್ಮೂರೇ ನಮಗೆ ಚೆಂದಾಗರು. ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀವಿ ಎಲ್ಲ ಪ್ರೈವೇಟ್ ಪ್ಲೇಸಸ್ ಎಲ್ಲ ಪ್ರೈವೇಟ್ ಪ್ರಾಪರ್ಟಿಗಳೇ. ಯಾಕಂದರೆ ವಿತೌಟ್ ಪರ್ಮಿಷನ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮೂರು ತುಂಬ ಬ್ಯೂಟಿಫುಲ್ ಆಗಿದೆ, ಹಂಗಂತ ಹೇಳ್ಬಿಟ್ಟು ತುಂಬ ಜನ ಬಂದೆಲ್ಲ ಪೊಲ್ಯೂಷನ್ ಎಲ್ಲ ಮಾಡ್ತಾರೆ ಎಲ್ಲ ಕಡೆ. ಬಟ್ ನಮ್ಮನ್ನು ಕೇಳಿ ಒಳ್ಳೆ ಜಾಗ ಸಜೆಸ್ಟ್ ಮಾಡ್ತೀವಿ, ಅದು ಲೊಕೇಶನಲ್ಲಿ ಹೋಗಿ ಮಾಡ್ಬೋದು. ಅಫ್ಕೋರ್ಸ್ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅದಕ್ಕೆ ಒಂದೇ ಅಂತ ಒಂದು ಚಾರ್ಜಸ್ ಇರುತ್ತೆ, ಪೇಯ್ಡ್ ಕ್ಯಾಂಪಿಂಗ್ ಲೊಕೇಶನ್ನು. ನಾನು ಮುಂದೆ ಮಾಡೋಣ ಅಂತಿದ್ದೆ ಒಂದು ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ನು, ಆಸ್ಟ್ರೇಲಿಯಾ ಟೈಪಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಡಿ ಹೋಗ್ತಾ ಇದೆ, ಹೋಗೋಣ ನಡೀತೀವಿ ನಮ್ಮ ಲೊಕೇಶನ್ಗೆ. ಹೆಂಗಿದೆ ನೋಡಿ ಇದು ಕ್ಯಾಂಪಿಂಗ್ ಲೊಕೇಶನು, ಸೆಕ್ಸಿ ಆ್ಯಂಡ್ ಪೀಸ್ಫುಲ್. ಒಳ್ಳೆ ನಮ್ಮೂರಿನ ಕ್ಯಾಂಪಿಂಗ್. ಹಾಯ್ ಬ್ರಾ. ಎಸ್, ವೆಲ್ಕಮ್ ಟು ಕ್ಯಾಂಪಿಂಗ್ ಡೇ 2. ಎಸ್, ಸಖತ್ತಾಗಿದೆ ಜಾಗ ಮಾತ್ರ. ಹೆಂಗಿದೆ ನಮ್ಮೂರು? ಕ್ರೇಜಿ ಇದೆ ಈ ಜಾಗ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ನಿಮ್ಮ ಊರ ಕಡೆ ಜಾಗಗಳು. ಹೌದಾ? ಮಲೆನಾಡು ಅಂದರೆ ಹಂಗೆ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ನನ್ನ ಗಾಡಿ ಈ ಕಡೆ ಹಾಕಿದ್ದೀನಿ, ಅವ್ರ ಗಾಡಿ ಎಲ್ಲ ಹಾಕಿದ್ದಾರೆ. ನಾವು ಆ್ಯಕ್ಚುಲಿ ನಮ್ದೇನು ಕ್ಯಾಂಪಿಂಗ್ ಅದೆಲ್ಲ ಆ ಸೈಡ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಬುಷಸ್ ಇದೆ. ನಮಗೇನಾದ್ರು ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಜನ ಬಂದು ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ. ಬಟ್ ನಮ್ಗೇನಾಗುತ್ತೆ, ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇನ್ನು ಸೆಟಪ್ ಎಲ್ಲ ಮಾಡಬೇಕು. ಒಂದು ಸೆಟಪ್ ಆದ್ಮೇಲೆ ಬಂದರೆ ನಾವೇ ಕರ್ಸ್ಕೊಂಡು ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತೀವಿ. ಸೆಟಪ್ ಆಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಷ್ಟ. ಹಾಗಾಗಿ ಸೊ ಇದು ನಮ್ಮ ಕ್ಯಾಂಪಿಂಗ್ ಲೊಕೇಶನ್ನು, ನಮ್ಮ ಮನೆ ಪಕ್ಕದಲ್ಲೇ ಇರೋದಿದು. ಹಾಗೆ ನೋಡಿ ಹೆಂಗಿದೆ, ಫುಲ್ ಸುತ್ತ ಗ್ರೀನರಿ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ. ಸಮ್ಮರು, ನಿಮಗೆ ಸಮ್ಮರಲ್ಲಿ ಎಲ್ಲಿ ನೋಡಿದ್ರು ಬರೀ ಗ್ರೀನ್ ಕಾಣ್ತಾ ಇದೆ. ಇಮ್ಯಾಜಿನ್ ನೀವೇನಾದರೂ ವಿಂಟರಲ್ಲಿ ರೈನಿ ಸೀಸನಲ್ಲಿ ಬಂದುಬಿಟ್ರೆ ಫುಲ್ ಎಪಿಕ್ ಇರುತ್ತೆ. ನಮ್ಮ ಜೊತೆ ಒಬ್ಬ ಲೋಕಲ್ ಗೈಡ್ ಕೂಡ ಇದ್ದಾನೆ. ನೀನು ಇಂಟ್ರೊಡಕ್ಷನ್ ಕೊಡು. ಇಂಟ್ರೊಡಕ್ಷನ್ ಕೊಡು. ಶಶಾಂಕ್. ಓಕೆ, ಸೊ ಬನ್ನಿ ಇವಾಗ ಇದೇನಕ್ಕೆ ನಾನು ಆ ಥರ ಗಾಡಿ ಸೆಟಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈಗ ನಾವಿಬ್ಬರು ಡೋರ್ ಓಪನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಾಗೆ ಟೆಂಟ್ ಆಕ್ಸೆಸ್ ಇರ್ಬೋದು, ಎಲ್ಲದಕ್ಕೂ ಒಂದು ಸ್ವಲ್ಪ ಈಸಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸೆಟಪ್ ಮಾಡಿದ್ದೀವಿ. ಸೊ ಫಸ್ಟ್ ನಮ್ಗೆ ಏನೇನು ಬೇಕೆಲ್ಲ ಸೆಟಪ್ ಮಾಡ್ಕೊಂಬಿಡೋಣ ಬ್ರೋ. ಎಸ್. ಕತ್ಲಾಗ್ತಾ ಇದೆ, ಆಲ್ರೆಡಿ 5:30. ಟೆಂಟ್ ಓಪನ್ ಮಾಡ್ಕೋಬೋಣ. ಸೊ ನೀವು ಟೆಂಟ್ ಓಪನ್ ಮಾಡ್ಕೊಳ್ಳಿ, ನಾನು ಬೇರೆ ಕಿಚನ್ ಸೆಟಪ್ಸ್ ಎಲ್ಲ ರೆಡಿ ಮಾಡ್ಕೊಬೋದು. ಎಸ್.
ಎಸ್ ರೆಡಿ. ಸೂಪರ್. ನಾನು ಇನ್ನೂ ಟೇಬಲ್ ಹಾಕೋಷ್ಟಲ್ಲ ಅವ್ರದ್ದು 10 days ರೆಡಿ ಆಗೋಗ್ಬಿಡ್ತೀನಿ ನೋಡಿ. ಇದೆಲ್ಲ ಕ್ಯಾಂಪಿಂಗ್ ನೋಡೋಕ್ಕೆ ಎಷ್ಟು ಸಖತ್ತಾಗಿರುತ್ತೆ, ಪೀಸ್ಫುಲ್ಲು, ಅಷ್ಟೇ ಇನ್ವೆಸ್ಟ್ಮೆಂಟ್ ಕೂಡ. ಇನ್ವೆಸ್ಟ್ಮೆಂಟೇ ಹೆವಿ. ಓಕೆ ಸರಿ, ಇದು ನಮ್ಮ ಸ್ಟವ್ ಕುಕ್ಕಿಂಗ್ ಮಾಡೋಕ್ಕೆ. ಇದು ಡ್ರಿಂಕಿಂಗ್ ವಾಟರ್. ಟಾರ್ಪ್ ಎಲ್ಲ ಇದೆ, ಬಟ್ ಟಾರ್ಪ್ ಏನೋ ಬೇಡ ಅನ್ನಿಸ್ತಾ ಇದೆ. ಸ್ವಲ್ಪ ಬ್ಯೂಟೆನ್ ಎಲ್ಲ ಇದೆ ಇದರಲ್ಲಿ, ಗ್ಯಾಸ್ ಎಲ್ಲ. ಇದು ಯಾನಿಂದ ಹಿಂಗೆ ಟಾರ್ಪದು ಇದು ಸಾಕು. ಇಷ್ಟ ಆದರೆ ಫುಲ್ ಬೆಳೆ ವೆಜ್ ಜನ ಆಯಿತು. ಸುಮ್ಮನೆ ಅದನ್ನು ಕೊಕ್ಕೆ ಹಾಕ್ಬಿಟ್ರೆ ಸಾಕು. ಇದು ಇದು ಬಿಡಿ, ಇಲ್ಲಾಂದರೆ ಅದು ಮೂವ್ ಆಗಲ್ಲ, ಫ್ಲೆಕ್ಸಿಬಲ್ ಇಲ್ಲ. ಮತ್ತು ಚೂರು ಎಸ್ ಇದೇನಾದ್ರು ಬೇಕಿದ್ರೆ ಬಿಡಿ. ಹಾಂ, ಓ ಬೇಜಾನ ಆಯ್ತು, ಅಷ್ಟೇ ಸಾಕು. 2 ಲ್ಯಾಂಪ್ ಆಯ್ತಲ್ಲ, ಸಾಕು, ಬೇಜಾನ ಆಯಿತು. ಬೇಕಾರೆ ಇನ್ನು ನೋಡ್ಕೊಳ್ಳೋಣ. ಸೊ ಇದ್ರಕ್ಕೆ ಒಂದು ಸತಿ ಅಷ್ಟೇ, ಅದನ್ನು ಅಷ್ಟೇ. ಎಸ್ ಎಸ್ ಇದು ಹಾಳಾಗ್ಬಿಟ್ಟಿದೆ. ಇಲ್ಲ ಓ ದಗ ದಗ ದಗ. ಇದು ಡ್ರಿಂಕ್ಸ್ ಅಲ್ಲ, ಎನರ್ಜಿ ಡ್ರಿಂಕ್ಸು. ನಾವು ಆಲ್ಕೋಹಾಲ್ ಪ್ರಮೋಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಇದನ್ನು ಸಹ ನಮ್ಮ ಬ್ರದರ್ ಕೂಡ ನಾನ್ ಆಲ್ಕೋಹಾಲಿಕ್ ಅವರು. ಇದು ಮೊಟ್ಟೆ. ಆಲ್ಕೋಹಾಲ್ ಪಾರ್ಟಿನೇ ಬೇರೆ ಇರುತ್ತೆ, ಅದು 18+ ಅಂತ ಹಾಕ್ಬಿಡ್ತೀವಿ. ಇದು ನಾನ್ ಆಲ್ಕೋಹಾಲಿಕ್ ಪ್ಯೂರ್ ಕ್ಯಾಂಪಿಂಗ್ ವೈಬ್ಸ್ ಇವತ್ತು ಇವಾಗ ಮಾಡ್ತಾ ಇರುವಂಥದ್ದು. ಕಟ್ಟಿಂಗ್ ನಮ್ಮ ಅಪ್ಪ ನೋಡ್ಕೊಳ್ತಿತ್ತು, ಅಡುಗೆ ಭಟ್ರಲ್ಲ. ಹಿಂಗೆಲ್ಲೋ ನೋಡ್ಕೊಂಡು ಕಟ್ ಮಾಡಾಕ್ತಿರ್ತದೆ. ನಾನು ಟ್ರೈ ಮಾಡೋಕ್ಕೆ ಹೋದೆ, 2 ಸಲ ಹೀಗೆ ಹಾಕ್ಕೊಂಡು. ಅದು ಟ್ರಿಕ್ಸ್ ಇದೆ ಬ್ರೋ. ಹೌದಾ? ನಾವು ಹಿಂಗಿಡ್ಕೋತೀವಲ್ಲ, ಹಿಂಗಿಡ್ಕೋಬೇಕು. ಓಕೆ, ಇದು ಇಲ್ಲಿಗೆ ಬರುತ್ತೆ ಅವಾಗ. ಇಲ್ಲಿಗೆ ಬಂದ್ಬಿಡುತ್ತೆ ನಾವು ಮಾಡೋದು. ಕರೆಕ್ಟ್. ಹಿಂಗಿಡ್ಕೋತೀರಲ್ಲ, ಅದು ಇಲ್ಲಿಗೆ ಬರುತ್ತೆ. ಓ, ಡೈರೆಕ್ಟ್ ಹಂಗೆ ಹಿಂಗೆ ಹೋಗುತ್ತೆ ಅಷ್ಟೇ, ಕಟ್ಟಾಗಲ್ಲ. ವಿಂಡೋ ಎಲ್ಲ ಕ್ಲೋಸ್ ಇದೆಯಲ್ಲ. ಬಟ್ಟೆ ಬೇಕಾದ್ರೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಇದಾಕಿ ಸೌಟ್ ಹಾಕ್ಬಿಟ್ಟು ಫಸ್ಟ್ ಮೇಲೆ ಎತ್ಕೊಳ್ಳಿ ಅದನ್ನು. ಹಾಕ್ಬಿಡಿ, ವೆಯ್ಟ್ ಜನ ಆಯ್ತು, ಸಖತ್ತಾಯ್ತು. ಈಗ ಕೋಳಿ ಮೊಟ್ಟೆ ವಿಲೇಜ್ ಕುಕಿಂಗ್ ಚಾನಲ್ ಅವ್ರು ಮಾಡ್ತಾರಲ್ಲ, ಸಾಕತ್ತಾಗಿ ಹೇಳ್ತಾರೆ ಅವರು. ಹೌದು, ಅಪ್ಪನ ಇಟ್ಕೊಂಡು ಒಂದು ಏನಾರು ಹಂಗೆ ಮಾಡಬೇಕು ಅಂತ ಆಸೆ. ಎಲ್ಗೂ ಮಾಡ್ತಿರೋದು. ಹಾಂ, ಬಾಬಾಯಲ್ಲಿ ಶೆಫ್ ಆಗಿದ್ರಂತೆ. ಬಾಬಾಯಿ ಹೋಟ್ಲಂತೆ. ಅವರು ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ರಂತೆ. ಮನೆಗೆ ಬಂದಾಗ ಮಗ ಕ್ಯಾಮ್ರಾ ಇಟ್ಕೊಂಡು ಹಂಗೆ ಮಾಡಪ್ಪ ಅಂತ ಪೋಸ್ಟ್ ಮಾಡಿ ಒಂದು ಸುಮಾರು ವೀಡಿಯೋ ಮಾಡಿದ್ಮೇಲೂ
ವರ್ಕೌಟ್ ಆಗಿಲ್ಲ. ಹಾಂ ಇನ್ನು ಕೊನೆ 5 ಮಾಡ್ಬೇಡಪ್ಪ, ಇವು ಆಗಿಲ್ಲ ಅಂದ್ರೂ ಇನ್ನು ಹೋಗು ಮತ್ತೆ. ಅಷ್ಟು 15-20 ಸಾವಿರಕ್ಕೆ ಸಂಬಳ. ಹೌದೌದು, ಅಲ್ಲೆಲ್ಲ ಕಡಿಮೆ ಅಲ್ಲ ಡಾಬಾದಲ್ಲೆಲ್ಲ. 5 ವಿಡಿಯೋ ಕೊನೆಗೆ ಕೈ ಹಿಡಿತೈತೆ. ಹಾಂ ಇವತ್ತು ನಮಗೆ ಅನ್ಸಿದ ಮಟ್ಟಿಗೆ ತಿಂಗಳಿಗೆ ಒಂದು 10 ಲಕ್ಷ ತನಕ ದುಡಿತಾ ಇರ್ಬೋದು. ಹೌದಾ? ತೋಟ ಮಾಡ್ಕೊಬಿಟ್ರು, ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ಮಾಡ್ಬೋದು. ಅದು ಮೋಸ್ಟ್ಲಿ ಇದೊಂದು ಬಂದ್ಬಿಡುತ್ತಾ ಅಂತ ಯಾಕೆ ಕೇಳ್ಬೇಕು ಮತ್ತೆ. ನಾವು ಹಂಗೆ ಆಗ್ತೀವನೋ ಗೊತ್ತಿಲ್ಲ. ನಿಮ್ದು ಯಾವಾಗ ಬ್ರೋ ಮದುವೆಗಿದೆಯಾ? ಪ್ಲ್ಯಾನ್ಸ್ ಏನಾದ್ರು ಇದೆಯಾ? ಸದ್ಯಕ್ಕಿಲ್ಲ ಬ್ರೋ, ಮಾಡ್ಕೊಳ್ಳಿ ಬ್ರೋ. ಈಗ ಎಂಜಾಯ್ ಮಾಡ್ತಿರೋದು ಬೇಡ. ನಾನು ಮಾತ್ರ ಯಾರಿಗೂ ಮದುವೆ ಮಾಡ್ಕೋಬೇಡಿ ಅಂತ ಹೇಳಲ್ಲ. ಮದುವೆ ಆದಮೇಲೆ ಒಂಥರ ಎಂಜಾಯ್ಮೆಂಟು. ಹಂಗೆ ನೀವು ಸಪೋರ್ಟ್ ಮಾಡ್ತೀರಾ ಮದುವೆಗೆಲ್ಲ? ಹಾಂ, ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮ ಸೆಲೆಕ್ಷನ್ ಕರೆಕ್ಟಾಗಿರ್ಬೇಕು ಅಷ್ಟೇ. ಹಂಗೆ ಹಂಗೆ ಹೋ 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 ಪಾನಿ ಪಾನಿ ಅಪ್ಪ 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 ಅಯ್ಯೋ. ಈರುಳ್ಳಿ ಹಾಕಿದ್ರೆ ಇನ್ಯಾವ ರೇಂಜಿಗೆ ಪಾನಿ ಪಾನಿ ಆಯ್ತದ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಬ್ರೋ. ಈ ಚಿಕನ್ನು ಚೆನ್ನಾಗಿದೆಯಾ? ಪೀಸ್ಗಳು ನಮ್ಮ ಅಮ್ಮ ಕಟ್ ಮಾಡಿರೋದು. ಹೌದಾ? ಅಲ್ಲಿ ತಗೊಂಬಂದಲ್ಲ, ಅವ್ರು ಏನು ಮಾಡಿಬಿಟ್ರೆ ದೊಡ್ಡದಾಗಿ ಹೊಡೆದು ಬಿಟ್ಟಿದ್ದಾರೆಲ್ಲ. ನಮ್ಮ ಮಕ್ಕಳಿಗೆ ಅಂತ ಕಬಾಬ್ ಮಾಡೋಕ್ಕೆ ಏನೋ ಮಾಡೋಕ್ಕೆ ಇದು ಮಾಡಿಟ್ಟಿರೋದು. ಅದೇ ಓಡ್ತಾ ಇದೆಯಲ್ಲ ಸಾಂಗು. ಅಲ್ಲಿದೆ ಶೀಖ್ ಕಬಾಬ್. ಓಕೆ, ಸೊ ಇವಾಗ ಚಿಕನ್ ಬಾರ್ಬಿಕ್ಯೂ ರೆಡಿ ಮಾಡ್ಕೊತಿದ್ರೆ ಇದೇ ಒಂಥರ ಸ್ಪೆಷಲ್ ಮಸಾಲೆ. ಸೊ ನಾವು ಕ್ಯಾಂಪಿಂಗ್ ಮಾಡಿದ್ರೆ ನೈಟ್ ಉಳಿಲೇಬೇಕು ಅಂತೇನಿಲ್ಲ ಫ್ರೆಂಡ್ಸ್, ಓಕೆನಾ? ಕತ್ಲಾಗ್ತಾ ಇದ್ದಂಗೆ ಅಷ್ಟೊಳಗಡೆ ನಿಮ್ದು ಏನು ಎಂಜಾಯ್ಮೆಂಟ್ ಇದೆಯಲ್ಲ, ಹೆಲ್ದಿಯಾಗಿ ಒಳ್ಳೆ ಊಟ ಮಾಡಿಕೊಂಡು ತಿನ್ಕೊಂಡು ಹೊರಡ್ಬೋದು. ಟೆಂಟ್ ಹಾಕಿದ್ಮೇಲೆ ನೈಟ್ ಮಲಗಲೇಬೇಕು ಅಂತೇನಿಲ್ಲ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಆ ರೇಂಜ್ಗೆ ಡೆವಲಪ್ಮೆಂಟ್ ಅದೆಲ್ಲ ಇಲ್ಲ. ನಮ್ದೊಂದು ಪ್ಲ್ಯಾನ್ ಇದೆ, ಆಸ್ಟ್ರೇಲಿಯಾ ರೇಂಜ್ಗೆ ಒಂದು ಕ್ಯಾಂಪ್ ಸೆಟ್ ಮಾಡಬೇಕು. ಇವಾಗ ಇದೊಂದು ಕ್ಯಾಂಪ್ ಸೆಟ್ ಅಂದರೆ ಬ್ರೋ, ಅದೊಂದು ಅಲಾಟ್ಮೆಂಟ್ ಇರುತ್ತೆ, ನಂಬರು ಪ್ಲೇಸ್ 1 2 3 ಅಂತ. ಅಲ್ಲಿ ಕರೆಂಟು, ನೀರು, ಓಕೆ, ಬೇಸಿಕ್ ಅಲ್ವಾ ಅದು, ಅದಿರುತ್ತೆ. ಹೌದು, ಕ್ಯಾಂಪ್ ಫೈರ್ ಬಿಟ್ಟು ಅದೆಲ್ಲ, ಮತ್ತು ಅಲ್ಲಿ ಏನೇನು ಬೇಕು ಅವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ಬೇಕು ನಾವು. ಅದಾದಮೇಲೆ ಏನು, ಟಾಯ್ಲೆಟ್ ಫೆಸಿಲಿಟಿ ಸಿಂಪಲ್ ಆಗಿ, ಮತ್ತೆ ಅದನ್ನ ಸಿಂಪಲ್ ವೆಸ್ಟರ್ನ್ ಟಾಯ್ಲೆಟ್ ಅಷ್ಟೇ, ಸ್ನಾನ ಮಾಡೋಕ್ಕೆ ಬೆಸ್ಟ್, ಮತ್ತು ಟಾಯ್ಲೆಟ್ ಯೂಸ್ ಮಾಡೋಕ್ಕೆ. ಆ್ಯಕ್ಚುಲಿ ತುಂಬ ರಿಕ್ವೈರ್ಮೆಂಟ್ ಇದೆ ಅದು, ಸುಮಾರು ಬೇಕು. ಮಾಡಿದ್ರೆ ಆ ಥರದೊಂದು ಪ್ಲ್ಯಾನ್ ಇದೆ. ಮಾಡಿ ಬೇಗ ಮಾಡಿ. ಒಳ್ಳೆ ಇನ್ವೆಸ್ಟರ್ ಹುಡುಕಿ. ತಲೆನೋವು ಇರಲ್ಲ, ಯಾಕೆಂದರೆ ನಾವು ಪ್ರತಿ ಸಲ ಫ್ರೆಂಡಿಗೆ ಫೋನ್ ಮಾಡೋ, ಮಗ ಅಲ್ಲೆಲ್ಲರೂ ಕ್ಯಾಂಪಿಂಗ್ ಮಾಡ್ಬೋದು, ಆ ಥರ ಸಿಗುತ್ತಾ ಅಂತ. ಇವಾಗ ನಮಗೂ ತುಂಬ ಜನ ಕೇಳ್ತಾರೆ ಇವೆಲ್ಲ ನೋಡ್ಬಿಟ್ಟು. ಹೌದು, ನಾವು ಹೇಳ್ಬೋದು, ಯಾಕಂದರೆ ಎಲ್ಲ ಕಡೆನೂ ಕ್ಯಾಂಪ್ ಮಾಡೋಕ್ಕೆ ಆಗೋದು ಇಲ್ಲ. ಹೌದು, ಈಗ ಫ್ಯಾಮ್ಲೀಸ್ ಬರಬೇಕು ಅನ್ಕೋತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಎಲ್ಲ ಸೇಫ್ಟಿ ಇರಬೇಕು. ಒಂದೊಳ್ಳೆ ಫೆನ್ಸು, ಕಾಂಪೌಂಡ್ ಒಳಗಡೆ, ಒಂದೊಳ್ಳೆ ರಿವರ್ಸ್ ಸ್ಕೀಮು, ಅದೆಲ್ಲ ಇತ್ತು ಅಂದರೆ ಆರಾಮ ಒಬ್ಬೊಬ್ರು 2 ದಿನನೂ ಅಲ್ಲೇ ಇದ್ಬಿಡ್ತಾರೆ. ಹೌದು, ನಿಮ್ಮ ಥರದವ್ರಾದ್ರೆ ವಾರಾನ್ಗಟ್ಲೆ ಇರ್ತಾರೆ ಬಿಡಿ. ಈಸಿ ನಮಗೇನು ಅಲ್ಲೇ ಅಡುಗೆ ಮಾಡ್ಕೊಂಡು ಸಿಂಪಲ್ ಆಗಿ. ಅವ್ನು ನೋಡಿ ಮುಂದೆ ಒಂದು ಕಡೆ ಇಟ್ಬಿಡ್ತಾಯಿದ್ದೆ ಫುಲ್ಲು. ಹಂಗಿಟ್ಟರೆ ಆ್ಯಂಗಲ್, ಜನ ಏನು ಅಂತಂದ್ರೆ ಎಲ್ಲ ಆ್ಯಂಗಲ್ ನೋಡಬೇಕು, ಏನು ಕಾಣಿಸುತ್ತೆ, ಫೀಲ್ ಆಗಬೇಕು. ಹಂಗಿಟ್ಟಾಗ ಏನಂತಂದ್ರೆ ನಾವು ಇಲ್ಲಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾರೆ ಅನಿಸ್ಬಿಡುತ್ತೆ ಅವ್ರಿಗೆ. ಓಕೆ, ಈಗ ಮೊಟ್ಟೆ, ಕೋಳಿ ಮೊಟ್ಟೆ. ಚೆನ್ನಾಗಿ ಹೊಡಿತೀವಿ ಒಬ್ಬರು. ಸ್ಕಿಲ್ಸ್ ಚೆನ್ನಾಗಿದೆ, ಮಾಡ್ಬೋದು ನಾವು. ಕುಕಿಂಗ್ ಚಾನಲ್ ಮಾಡ್ಬೋದು ನಾವು. ಕುಕಿಂಗ್ ಚಾನಲ್ ಮಾಡ್ಬೋದಾ? ಹೌದು. ಡೆಡಿಕೇಟೆಡ್ ಆಗಿ ಕರ್ನಾಟಕದಲ್ಲಿ ಕ್ಯಾಂಪಿಂಗ್ ಅಂತ ಚಾನಲ್ ಮಾಡ್ತಿರೋದು ನೀವು ಒಬ್ಬರೇ. ಮಾಡ್ತಿದ್ದಾರೆ ಬೇರೆ ಕ್ಯಾಂಪಿಂಗ್ ಅಂತ, ಬಟ್ ನಿಮ್ಮಷ್ಟು ಇನ್ಫಾರ್ಮೇಷನ್ ಕೊಡೋದು, ಅಷ್ಟು ಪೇಷನ್ಸ್ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡೋದು ಇದೆಯಲ್ಲ, ಅದು ಬೆಸ್ಟು. ನಾನೇ ಅಷ್ಟು ಕ್ಯಾಂಪಿಂಗ್ ಮಾಡಿದ್ರು ನಿಮ್ಮ ವೀಡಿಯೋಸ್ ನೋಡಿ ಒಂದು ಇನ್ಸ್ಪೈರ್ ಆಗೋದು ಎಲ್ಲೋ ಒಂದು ಕಡೆ. ಫ್ಯಾಮ್ಲಿ ಎಲ್ಲ ಹೋಗಿ ಮಾಡ್ತಾರಲ್ಲ, ನಾವು ಒಬ್ಬೊಬ್ಬರು ಹೋಗಿ ಮಾಡೋಕ್ಕೆ ಏನಕ್ಕಾಗಲ್ಲ ಅಂತ.
ಕರ್ನಾಟಕದಲ್ಲಿ ಕ್ಯಾಂಪಿಂಗ್ ಅಂದರೆ ನೀವು ಆಗಬೇಕು, ಆ ಟೈಮ್ ಬರಬೇಕು ಯೂಟ್ಯೂಬಲ್ಲಿ. ಒಂದು ಆಸೆ ಇದೆ ನನಗೂ, ಎಲ್ಲರೂ ಬೆಳಿಬೇಕು, ನಮ್ಮ ಥರ ಸುಮಾರು ಜನ ಬರಬೇಕು, ಮಾಡಬೇಕು. ನಿಜ, ಕೈ ಜೋಡಿಸ್ಬೇಕು, ಬಟ್ ಅದನ್ನು ನೀವು ಆ ಕಮ್ಯುನಿಟಿನ ಲೀಡ್ ಮಾಡಬೇಕು ಅಂತ ನನ್ನ ಆಸೆ. ಯಾರೋ ಒಬ್ರು ಫ್ಲಾಗ್ ಬೇರೆಯವ್ರು ಇರ್ಬೇಕಲ್ವಾ? ಹೌದು, ಹಂಗಿದ್ದಾಗಲೇ ಬೇರೆಯವರು ಮಾಡಲಿ ಅಲ್ಲ ಮಾಡಲಿ, ಬಟ್ ನೀವು ಅದಕ್ಕೆ ಇವಾಗ ನನ್ನ ಫೀಡ್ಬ್ಯಾಕ್ ಕೊಡ್ತಾರಲ್ಲ, ಹೌದು ಬ್ರೋ ತುಂಬ ಚೆನ್ನಾಗಿದೆ ಬ್ರೋ, ಮಸ್ತಾಗಿದೆ, ಹೌದು, ಅಷ್ಟೇ ಖುಷಿ ನನಗೆ. ಪೆಪ್ಪರ್ ಹಾಕ್ತಾ ಇದ್ದೀನಿ ಈಗ. ಈಗ ಪೆಪ್ಪರ್ ಉದುರ್ಸಿದ್ದೀನಿ, ಆಫ್ ಆಗ್ಬಿಟ್ಟಿದೆ, ಲೈಟ್ ಉರಿ ಸಾಕು. ನೋಡ ನೋಡ ಎಷ್ಟು ಚಂದ ಉಂಟು. ಇದು ಚೆನ್ನಾಗಿದೆ ತುಂಬ, ಬಟ್ ಏನಂದರೆ ಓಪನ್ ಇದೆಯಲ್ಲ ಸ್ವಲ್ಪ. ಅಲ್ಲಿ ನಿನ್ನೆ ಮಾಡಿದ್ದು ಕ್ರೇಜಿ ಇದೆ, ಕ್ರೇಜಿ. ಒಂಥರ ಪ್ರೈವೇಸಿ ಅದೇ ಪ್ರೈವೇಟ್ ಪ್ರಾಪರ್ಟಿ, ಅದು ಏನೂ ಇದಿಲ್ಲ, ಇದು ಜಸ್ಟ್ ಕ್ಯಾಂಪಿಂಗ್ ಮಾಡೋಕ್ಕೆ ನೋಡಿ. ಇಲ್ಲಿ ಹಿಂಗೆ ನೋಡಿಕೊಂಡು ಮಾಡ್ತಾ, ಹೌದು, ಅದು ತುಂಬ ಓಪನ್ ಸ್ಪೇಸು, ಡಿಸ್ಟರ್ಬೆನ್ಸ್ ಇರಲ್ಲ. ಮೇನ್ ಕ್ಯಾಂಪಿಂಗ್ ಮಾಡ್ತೀವಲ್ಲ, ಡಿಸ್ಟರ್ಬೆನ್ಸ್ ಇರಬಾರ್ದು. ವಿಡಿಯೋದಲ್ಲಿ ನೋಡೋದು ಬೇರೆ, ನಾವು ಮಾಡಬೇಕಾದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಮೈಂಡಲ್ಲಿ ಅವ್ರಿಗೂ ಕುತೂಹಲ ಏನಿದು ಅಂತ, ಅವ್ರ ಖುಷಿ. ಬಟ್ ನಮ್ಗೆ ಏನಂತ ಹೇಳಿದ್ರೆ ಹೆಂಗಪ್ಪ ಏನು, ಯಾಕಂದರೆ ಏನೇನೋ ಐಟಮ್ಸ್ ಇರ್ತವೆ, ಒಂದು ಬಲ್ಬ್ ಬಿಟ್ಟರು ನಮ್ಗೆ ಗೊತ್ತಿರುತ್ತೆ ಹೆಂಗೆ ಯಾವ ಬ್ಯಾಲೆನ್ಸನ್ನು ನಿಲ್ಸಿರ್ತೀವಿ ಅಂತ. ಅವ್ರಿಗೊಂದು ಕುತೂಹಲ ನೋಡ್ತಾರೆ. ಎಲ್ಲರೂ ಆ ಡಿಶ್ಗಳನ್ನ ತೊಗೊಬಂದು ಶೇರ್ ಮಾಡ್ಕೊಳ್ಳೋದು. ಹೌದು, ಹಂಗೆಲ್ಲ ಮಾಡ್ಬೇಕು ನಾವು. ಹೌದು ಬ್ರೋ, ಪಾಟ್ಲಾಕ್ ಥರ ಮಾಡ್ಬೇಕಾದ್ರೆ ಅವ್ರವ್ರ ಸೆಟಪ್ ಓಪನ್ ಮಾಡಿ ಅದೊಂಥರ ಮಜಾ ಮಾಡಬೇಕು ಅನ್ನಿಸ್ತು. ಓವರ್ ಲ್ಯಾಂಡಿಂಗ್ ಇಂಡಿಯಾದಲ್ಲಿ ಓವರ್ ಲ್ಯಾಂಡಿಂಗು ಹಿಮಾಚಲ್ ಕಡೆ ಮಾಡ್ತಾರಲ್ಲ, ಅಲ್ಲಿ ಇವಾಗ ಒಳ್ಳೆ ಡೆವಲಪ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಆಗಬೇಕು. ಪೂರ ಎಗ್ ಬುರ್ಜಿ ರೆಡಿ. ಟೇಸ್ಟ್ ನೋಡಿ ಹೆಂಗಿದೆ, ಬಿಸಿ ಇದೆ. ಉಪ್ಪು ಖಾರ ಏನಾರು ಹಾಕ್ಬೇಕಾ? ಪೆಪ್ಪರ್ ಹಾಕಿದ್ದೀನಿ, ಖಾರ ಹಾಕೊಂಡು ಖಾರ ಹಾಕ್ತೀನಿ. ಸೂಪರ್ ಅಬ್ಬ, ಕ್ರೇಜಿ. ಸೊ ಟೇಸ್ಟ್ ನೋಡ್ತೀನಾ, ಬಾಯಲ್ಲಿ ಹೆಂಗಿದೆ ನೋಡು. ಅಥೆಂಟಿಕ್ ಎಗ್ ಬುರ್ಜಿ ಇದು. ಬಿಸಿ ಐತೆ, ಕ್ರೇಜಿ ಉಂಟು. ಎಗ್ ಬುರ್ಜಿ ಫುಲ್ಲು ರೋಸ್ಟ್ ಆಗ್ಬಿಡ್ಬಾರ್ದು, ಸ್ವಲ್ಪ. ಆ್ಯಕ್ಚುಲಿ ಬ್ರೋ, ನೀವು ಕುಕ್ಕಿಂಗು ಇದು ಮಾಡಿ, ಎವ್ರಿ ಡೇ ಕ್ಯಾಂಪಿಂಗ್ ಅಂತ ಹೋಗಲ್ವಲ್ಲ, ಸಿಂಪಲ್ ಡಿಶ್ಗಳು ಏನು ಮಾಡ್ಕೋಬೋದು ಕ್ಯಾಂಪಿಂಗಲ್ಲಿ, ಇದನ್ನ ಆ್ಯಕ್ಚುಲಿ ಮಾಡ್ಬೋದು ನೀವು ಅನ್ಸುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್. ನಿನ್ನೆ ಮಾಡಿದ್ದು ಹಂಗೆ ಇತ್ತು, ರಸಮ್ ಎಲ್ಲ ಮಾಡ್ಬೋದು. ನೀವು ಟಿಪ್ಸ್ ಕೊಡ್ಬೋದು ನಮ್ಮಂಥವ್ರಿಗೆ. ನಿಮ್ಮಂತ ನಮಗೆ ಟಿಪ್ಸ್ ಕೊಟ್ಟರೆ ನಾವು ಮಾಡ್ತೀವಿ ಬ್ರೋ, ಚೆನ್ನಾಗಿರುತ್ತೆ ಹಿಂಗೆ ಮಾಡಿ. ನನಗೆ ಗೊತ್ತಿರೋ ಐಟಮ್ ನಿಮ್ಗೆ ಗೊತ್ತಿರಲ್ಲ, ಹಂಗೆ ಶೇರ್ ಮಾಡ್ಕೋಬೇಕು. ನಾಲೆಜ್ ಶೇರಿಂಗ್ ಇರ್ಬೋದು ಬ್ರೋ ಮೈನು. ಒಂದು ಎರಡು, ಎಷ್ಟು ಚಪಾತಿ ತಿಂತೀರಾ ಬ್ರೋ? ನಾನು 3. 3. ಎಷ್ಟು ಚಪಾತಿ ತಿಂತೀಯಾ? 5, 7 ಕರೆಕ್ಟಾಗಿ. ನೀವು ಯಾವತ್ತಾದ್ರೂ ಮೊಟ್ಟೆನ ಮಣ್ಣೆಲ್ಲ ಫುಲ್ ಹಚ್ಚಿ ಬೆಂಕಿ ಹಾಕಿದ್ದೀರಾ? ಇಲ್ಲ, ವಿಡಿಯೋ ನೋಡಿ. ಹಚ್ಬಿಟ್ಟು ಬೆಂಕಿಲಿ ಇಡ್ತಾರೆ, ಫುಲ್ ಹೊಡೆದೋಗೋದಕ್ಕೆ ತಿಕ್ಕ ಮಡ್ಡೆಲ್ಲ ಹಾಕಿ ಈ ನೀರಲ್ಲಿ ಬೇಯುತ್ತಲ್ಲ ಆ ಥರ. ಹೌದು, ಒಂಥರ ಬಾರ್ಬಿಕ್ಯೂ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರೋ, ಸಕ್ಕತ್ತಾಗಿರುತ್ತೆ. ಇದು ಎಣ್ಣೆ ಕೊಡಿ ಬ್ರೋ. ಅಡುಗೆ ಎಣ್ಣೆ. ಅಡಿಗೆ ನೋ ಆಲ್ಕೋಹಾಲ್ ಹೇಳಿದ್ದೀವಿ. ಮಕ್ಕಳು ಮರಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಈ ವಿಡಿಯೋನ. ಕಮೆಂಟ್ ಮಾಡ್ತಾರೆ ಫ್ಯಾಮಿಲಿ ಎಲ್ಲ, ಮಕ್ಕಳ ಜೊತೆ ನೋಡ್ತೀವಿ ನೀವು. ಹೌದಾ? ತೋರಿಸ್ಬೇಡಿ, ಅದಕ್ಕೆ ಆಲ್ಕೋಹಾಲ್ ಇದೆಲ್ಲ ವಿಡಿಯೋದಲ್ಲೇ 18+ ಅಂತ ಮಾಡ್ಬಿಡ್ತೀವಿ. ಬಟ್ ಏನಂದ್ರೆ ಈ ಫ್ರೆಂಡ್ಸ್ ಜೊತೆ ಹೋಗ್ತೀವಲ್ಲ, ಅವರು ಆಲ್ಕೋಹಾಲ್ ಇಲ್ಲ ಅಂದ್ರೆ ಬರಲ್ಲ ಒಂದು ಅಷ್ಟೇ. ಹೌದು ಮಗ, ಅದು ಒಳ್ಳೆ ಜಾಗಕ್ಕೆ ಬಂದಿರ್ತೀವಿ. ನಾವು ಕ್ಯಾಂಪಿಂಗ್ 2 ಥರ ಮಾಡ್ತೀವಿ. ಒಂದು ಸ್ಟ್ರೆಸ್ ಆದಾಗಿದ್ದಾಗ ಮಾಡ್ತೀವಿ, ಇನ್ನೊಂದು ಖುಷಿಯಾಗಿದ್ದಾಗ ಮಾಡ್ತೀವಿ. ಖುಷಿಯಾಗಿದ್ದಾಗ ಏನು ಬೇಕಾಗಿಲ್ಲ ನೋಡಿ, ಪೀಸ್ಫುಲ್ ಇದೆ ನಮಗೆ. ಇದು ಆಲ್ಕೋಹಾಲೇ ಬೇಕಾಗಿಲ್ಲ ನಮಗೆ. ಬಟ್ ಈ ಕಿಕ್ ಕೊಡುತ್ತಲ್ಲ, ಈ ಎಂಜಾಯ್ಮೆಂಟೇ ಬೇರೆ ಇದು. ಹೌದು, ಮತ್ತು ಕೆಲವು ಸತಿ ಏನನ್ಸುತ್ತೆ, ಏನಾದರೂ ಒಂದು ಬೇಕು ಅನ್ಸುತ್ತೆ.
ಚಿಕನ್ ಉಂಡು, ಚಪಾತಿ ಉಂಡು, ಎಗ್ ಉಂಡು. ಪೆಹಲಿ ಈ ಥರ ಚಪಾತಿದು ವಿತೌಟ್ ಹ್ಯಾಂಡಲ್ ಬರಲ್ವಲ್ಲ ಅಲ್ಲಿ ಬಂದಷ್ಟು. ಸೊ ನಾನೇ ಕಟ್ ಮಾಡಿರೋದು ನನ್ನ ಬ್ಯಾಕ್ ಸೈಜ್. ನೋಡಿದ್ದೀನಿ ಬ್ರೋ, ಅವನು ಏನು ಮಾಡ್ತಾನೆ ಈ ಥರ ಹ್ಯಾಂಡ್ಲೆಸ್ ಅದು ಇದು ಯಾವ್ದು ಬರಲ್ಲ, ಕಸ್ಟಮೈಸ್ ಮಾಡ್ಕೊಂಡಿರೋದು. ಹೌದಾ? ನಾನು ಅವು ಚಿಕ್ಕ ಚಿಕ್ಕ ಐಟಮ್ಗಳು ಬೆಲ್ಡಿಂಗ್ ಶಾಪ್ ಹೋಗಿ ಕಸ್ಟಮೈಸ್ ಕೇಳ್ತಾ ಇದ್ದೆ, ಅಣ್ಣ ಹಿಂಗೆ ಮಾಡ್ಕೊಡಿ ಈ ಥರ ಅಂತ. ಹುಚ್ಚರ ಥರ ಮಕ್ಕ ನೋಡೋರು, ಇನ್ನು ಯಾವನು ಯಾಕೆ ಕೇಳ್ತಾವನು ಇದೆಲ್ಲ ಅಂತ ಅವಾಯ್ಡ್ ಮಾಡೋರು ಬ್ರೋ. ಲಿಟ್ರಲಿ ನಾನು ಡಬಲ್ ದುಡ್ಡು ಕೊಡ್ತೀನಿ ಅಂದರೂ ಅವಾಯ್ಡ್ ಮಾಡೋರು ನನ್ನ. ಅವೆಲ್ಲ ಚಿಕ್ಕ ಚಿಕ್ಕ ಕೆಲಸನ ಡಿಫ್ರೆಂಟಾಗಿ ಮಾಡಬೇಕು ಅಂತಿದ್ರೆ ಆಗಲ್ಲ ಅಂತ. ಈಗ ಸ್ವಲ್ಪ ಸಿಗ್ತಾ ಇದೆ ಐಟಮ್ಸು. ಹೌದು, ಬಟ್ ಎಕ್ಸ್ಪೆನ್ಸಿವ್ ಇದೆ ಒಂದು ಸ್ವಲ್ಪ. ಹೌದು ಹೌದು, ಬೇಸಿಕ್ ಲೈಟ್ ಬೇಕಂದ್ರೂ ಅದು ಇದೊಂದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಇದು ಹೆಂಗೆ ಅಂತಿದ್ದಾರೆ ಬ್ಯಾಂಕಾಕಲ್ಲಿ ಇದು ಮಾಡ್ಕೊಡ್ತಾರೆ ಗೊತ್ತಾ, ಸೈಡು ಎನರ್ಜಿ ಡ್ರಿಂಕ್ ಯಾವುದಿದು, ರೇಡಿಯೇಟ್ರ್ ಎನರ್ಜಿ ಅಂತೆ. ಫಸ್ಟ್ ಟೈಮ್ ನಾನು ಕುಡಿತೀನಿ. ನಾನು ಅಷ್ಟೇ ರೆಡ್ ಬುಲ್ ನಾನೆಂದರೆ ಜ್ಯೂಸ್ ಇದ್ದರೆ ಓಕೆ ಅಲ್ವಾ. ಚಿಯರ್ಸ್. ಕುಡಿದ್ಬಿಟ್ಟೆ. ರೆಡ್ ಬುಲ್ ಥರನೇ ಇದೆ. ಸೇಮ್. ನಾವು ಯಾವ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಟಿನ್ನಲ್ಲಿ ಕೂಲ್ ಡ್ರಿಂಕ್ಸ್ ಬೇಕಾಗಿತ್ತು, ಸಿಕ್ಕಲಿಲ್ಲ, ಅದಕ್ಕೆ ಇದನ್ನು ತಗೊಂಡಿದ್ದೀವಿ ಅಷ್ಟೇ. ಯಾವ ಬ್ರ್ಯಾಂಡು ಯಾವುದೂ ನಾವು ಪ್ರಮೋಷನ್ ಮಾಡಲ್ಲ. ಏನು ವೈಫ್ ಫೀಲ್ ಆಗಬೇಕಷ್ಟೇ. ನಾವು ಆಮೇಲೆ ತಗೊಂಡು ಇದನ್ನು ಕುಡೀರಿ ಅದನ್ನು ಕುಡೀರಿ ಅಂತ ಯಾವತ್ತೂ ಹೇಳಕ್ಕೆ ಹೋಗಲ್ಲ, ನಿಮ್ಮ ಇಷ್ಟ. ಹಂಗೇನಾದ್ರು ಪ್ರಮೋಷನ್ ಬಂತು, ಇದು ಪ್ರಮೋಷನ್ನು ಏನೋ ಒಂದು ಅಂತಲೇ ಹೇಳ್ತೀವಿ ನಾವು. ಬರೋದು ನಿಮ್ಮದು ವೀಡಿಯೋಸ್ ಫೋಟೋಸ್ ಏನು ಬರುತ್ತೆ ಬಿಸ್ನೆಸ್ ಅಲ್ಲಿ? ನಂದು ಎವ್ರಿಡೇ ಇದು ಒಂದು ಸೇಲ್ ಎಷ್ಟಾಗಿದೆ, ರಿಪೇರ್ಗಳು, ಆಮೇಲೆ ಕ್ಯಾಲಿಬ್ರೇಷನ್ ಚೆಕ್ ಮಾಡಿದ ವೀಡಿಯೋಸು, ಅವು ಡಿಲೀಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಮಂತ್ ಆದರೂ ಮೇಂಟೈನ್ ಮಾಡ್ಬೇಕು ನಾನು. ಇದು ಸಮಸ್ಯೆ. ಯಾವುದ್ರೂ ನಾನು ಹಾಕ್ಬಿಟ್ಟೆ ಗೊತ್ತಿಲ್ಲ. ನೀವು ಡ್ರಿಂಕ್ ಮಾಡಲ್ವಾ? ನಾನು ವೊಕೇಶ್ನಲ್ ಡ್ರಿಂಕರ್ ಬ್ರೋ. ಹೌದಾ? 2 ಪೆಗ್ಗು, ಇಲ್ಲ ಒಂದು ಬಿಯರ್ 2 ಬಿಯರ್ ಅಷ್ಟೇ, ತುಂಬ ರೇರ್. ಹಂಗೆ ದಿನ ಕುಡಿದ್ರೆ ಅಷ್ಟು. ನಮ್ಮ ಅಪ್ಪನ ನೋಡೇ ಬೇಜಾರು ಎಣ್ಣೆ ವಿಷಯದಲ್ಲಿ. ಅವಾಗ ಯಾವ್ದೋ ಲವ್ ಫೇಲ್ ಅಂತ ಹುಡುಗರು ಕರ್ಕೊಂಡು ಹೋಗ್ಬಿಟ್ಟು ದಿನ ಬೇರ್ ಹೊಡ್ಸೋರು, ಸಣ್ಣ ಆಗಿದೆ ದಪ್ಪ ಹಾಕು, ಬೇರ್ ಕುಡಿದ್ರೆ ಹಂಗೆ ಹಿಂಗೆ ಯಾವುದೇನು ವರ್ಕೌಟ್ ಆಗಿಲ್ಲ. ನಂದೊಂದು ಪಾಲಿಸಿ ಬ್ರೋ, ದುಃಖದಲ್ಲಿದ್ದಾಗ ಏನು ಕೆಟ್ಟದ್ದು ಏನೂ ಮಾಡಬಾರ್ದು. ಬಟ್ ಊಟದ್ದೊಂದಿದೆ, ಟೆನ್ಷನ್ ಆಗಿಬಿಟ್ರೆ ಸರಿಯಾಗಿ ಹೋಗ್ಬಿಟ್ಟು ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಬಿಡ್ಬೇಕು. ಹೆಂಗೆ ನಶೆ ಮಾಡಿ ನಿದ್ದೆ ಮಾಡ್ತಾರಲ್ಲ ಹಂಗೆ ತಿಂದ್ಬಿಟ್ಟು ನಿದ್ದೆ ಮಾಡ್ಬೇಕು. ನಾನು ಅಷ್ಟೇ ಸ್ಟ್ರೆಸ್ ಜಾಸ್ತಿ ಆದಾಗ ಒಳ್ಳೆ ಬಿರಿಯಾನಿ ಏನಾರು ಹೊಡೆದು ಒಂಥರ ಮದ ಬಂದಂಗೆ ಆಗ್ಬಿಡುತ್ತೆ. ಅಷ್ಟೇ, ಇದೇ ಮಾಡ್ಬಿಟ್ಟು ಬೆಳಗ್ಗೆ ಎದ್ದೆ. ಬಳ್ಳಾರಿಲಿ ಒಂದು ಬಿರಿಯಾನಿ ಸಿಗುತ್ತೆ ಬ್ರೋ, ಈ ಸರಿ ಯಾವಾಗಾರು ಬನ್ನಿ. ತಿಂದ್ರೆ ಇಮಿಡಿಯೇಟ್ ಅಲ್ಲೇ ಟೇಬಲ್ ಮೇಲೆ ಮಲಗ್ಬೇಕು ಅನ್ಸುತ್ತೆ. ಹೌದಾ? ಸಕ್ಕದಾಗಿರುತ್ತೆ. ಫುಲ್ ಏನು ರೊಟ್ಟಿ ಆಗ್ಬಿಟ್ಟಿದ್ದಿಲ್ಲ ಬ್ರೋ. ಫಸ್ಟ್ ಅದನ್ನು ಬಿಸಿ ಮಾಡೋಣ, ಹಂಗೆ ಮಾಡ್ತಾ ಹಂಗೆ ತಿನ್ನೋಣ. ಚಪಾತಿ ರೆಡಿಯಾಗಿದೆ, ಹಾಗೆ ನಮ್ಮ ಎಗ್ ಬುರ್ಜಿನೂ ರೆಡಿಯಾಗಿದೆ. ಇಲ್ಲಿ ಇದು ಹೆಂಗಿದೆ ನೋಡೋಣ, ಕೊಡಿ ತೊಗೊಳ್ಳಿ. ನಾನು ನಿಮಗೆ ವೇಟಿಂಗ್. ಕ್ರೇಜಿ ಆಗಿದೆ. ಹೌದಾ? ಚೆನ್ನಾಗಿ ಹೇಳ್ಕೊ ಒಂದು ಪೀಸು. ಸಕಲಾಗಿದೆ ಬ್ರೋ, ಕ್ರೇಜಿ ಆಗಿದೆ ಮಾತ್ರ. ಮಸ್ತಿದೆ. ಹಿಂಗಿದ್ರೆ ತುಂಬ ಇರುತ್ತೆ. ಇಡಿ ಎಲ್ಲೂ ಕಪ್ಪಾಗಿಲ್ಲ. ಹೌದು, ಗೋಲ್ಡಿಶ್ ಕಲರ್ ಇದೆ. ಈ ಕಲರ್ ಇರಬೇಕು. ಇದು ಕರೆಕ್ಟ್. ಇದು ಕರೆಕ್ಟ್ ಬರಬೇಕು. ಕಮ್ಮಿ ಬೆಂಕಿಲ್ಲ, ನಿಧಾನಕ್ಕೆ. ಸಾಕಲಾಗಿದೆ ಫ್ರೆಂಡ್ಸ್. ಯಾವುದೋ 5 ಸ್ಟಾರ್ ಹೋಟೆಲ್ ತಿಂದಂಗೆ ಇದೆಯಲ್ಲ ಬಟ್ ಟೇಸ್ಟು. ಥಾಯ್ಲೆಂಡಲ್ಲಿ ಈ ಥರದೇ. ಹೌದು, ನಾನು ಅಲ್ಲಿ ನೋಡೇ ಕಲ್ತಿದ್ದು. ನಾವೇನು ಮಾಡಿ ಬೆಂಕಿ ಹಾಕ್ಬಿಡ್ತಾಯಿದ್ವಿ, ಟಕ ಮಾಡಿಬಿಡ್ತಾಯಿದ್ದೆ. ಅಲ್ಲಿ ಒಂದು ಇಷ್ಟೇ ಇದು ಹಿಂಗೆ ಅನ್ಕೊಂಡಿರೋ ನಿಧಾನಕ್ಕೆ. ಏನಿದು CAC ಇದ್ದೇ ಐತೆ, ಗೋಲ್ಡ್ ಕಲರ್ ಐತಲ್ಲ ಅಂತ. ಸಿಂಪಲ್ ಹಿಂಗಿರ್ಬೇಕು ಫುಡ್ಡು. ನನ್ನ ಹತ್ರ ಇನ್ನೊಂದು ಬಾರ್ಬಿಕ್ಯೂ ಸೆಟ್ ಇದೆ, ಇಷ್ಟೇ ಇದೆ, ಪುಟಾಣಿದು.
ಅದರಲ್ಲಿ 4 ಅದು ಆಕ್ಟಿವೇಟೆಡ್ ಚಾರ್ಕೋಲ್ ಹಾಕ್ಬಿಟ್ರೆ ಸಾಕು. ಈ ಥರ ಮಾಡಕ್ಕೆ ನಾನು ಅದ್ರಲ್ಲಿ ಮಾಡ್ಕೋತಾ ಇದ್ದೀನಿ. ರೌಂಡ್ ಅಲ್ವಾ? ರೌಂಡ್ ಇಲ್ಲ, ಹಿಂಗೆ ಸ್ಕ್ವೇರ್ ಸ್ಕ್ವೇರ್. ಅದೇ ಪ್ಲೇಟ್ಗಳು 2 ಪ್ಲೇಟ್ ಇಟ್ಟು ನೋಡಿ ಇಷ್ಟೇ ನೀವು ನಮ್ಮ ಹಳೆ ವಿಡಿಯೋದೆಲ್ಲ ನೋಡಿದ್ರೆ ಇದೆ ಚಿಕ್ಕದು ಈ ಥರ ಮಾಡೋದಕ್ಕೆ ಇದನ್ನ ಲೈಟ್ರ್ ಐತಲ್ಲ, ಲೈಟ್ರ್ ಇಟ್ಬಿಟ್ಟು ಮಾಡೋದು. ನನ್ನ ಹತ್ರ ಒಂದು ಕಟ್ಟಿಗೆ ಒಲೆ ಇದೆ ಚಿಕ್ಕದು, ಆಮೇಲೆ ಇಷ್ಟೇ. ಅದು ಓಪನೇ ಮಾಡಿಲ್ಲ, ಒಂದ್ಸರಿ ಯೂಸ್ ಮಾಡಿಲ್ಲ. ಹೌದು, ನಾನು ಅದೇ ಒಂದು ಫುಟ್ಪಾತಲ್ಲಿ ಒಂದು ತಗೊಂಡಿದ್ದೆ ಕಟ್ಟಿಗೆ ಒಲೆ. ಇಷ್ಟೇ ಇಟ್ಟಿದೆ GI ಕಬ್ಬಣದಲ್ಲಿ ಮಾಡಿರೋದು. ಆ ಥರದ್ದು ಅದು ಚೆನ್ನಾಗಿತ್ತು, ಯೂಸ್ ಮಾಡ್ಬೇಕು ಸುಮಾರು. ಸೊ ಬಾರ್ಬಿಕ್ಯೂ ರೆಡಿ ಆಯಿತು, ಎಗ್ ಬುರ್ಜಿನೂ ಆಯಿತು. ನನ್ನ ಫೋನಲ್ಲಿದೆ ಎಮರ್ಜೆನ್ಸಿ ಕಾಲು. ಚಪಾತಿನೂ ರೆಡಿ ಆಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ಏನಿದೆ ಚೆನ್ನಾಗಿ ತಿನ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ. ನೋಡಿದ್ರೆ ನಿದ್ದೆ ಕಮ್ಮಿ ಆಗಿತ್ತು ಸ್ವಲ್ಪ. ಇವತ್ತು ಒಳ್ಳೆ ನಿದ್ದೆ ಮಾಡೋದು. ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಅಲ್ಲ. ನೋಡ್ತಾ ಎಷ್ಟು ಬೆಳಕಿದೆ ನೋಡಿ. ಇದು ಹೈ ಪವರ್ ಹಾಕಿ, ಇದು ಹೈ ಪವರ್ ಹಾಕಿದ್ದೀನಿ ಒಂದೇ ಸರಿ ತುಂಬಾ ಬೆಳಕು. ಇವಾಗ ಫುಲ್ ಹಾಕಿದ್ದೀನಿ. ಹೌದು, ಇವಾಗ ನೋಡಿ ಅದನ್ನೆಲ್ಲ ಸ್ಲೋ ಮಾಡಿದ್ರೆ ಮತ್ತೆ ತಿಂಗಳು ಬೆಳಕಿದೆ. ಆಫ್ ಆಯ್ತಾ ನೋಡಿ, ಇದು ಮೀಡಿಯಮ್ ಅಂದರೆ ಫಸ್ಟು 3 ಇದು ಬರುತ್ತೆ. ಇದು ಇವಾಗ ಚಕ್ಕದಾಗಿ ಕಾಣುತ್ತೆ ಇದರಲ್ಲಿ ನೋಡೋಕ್ಕೆ, ಮೂಡಿ ಥರ. ಇದು ಬೆಳಕಾಗಬೇಕು ಅಂದರೆ, ಬೆಳಕಾಗಬೇಕಂದ್ರೆ ಇದು ಇದೆಲ್ಲ ಇನ್ವೆಸ್ಟ್ಮೆಂಟು ಆ್ಯಕ್ಚುಲಿ ತುಂಬ ವರ್ತ್ ಇದೆ ಇದು. ನಾನು ಒಂದು ತಗೋಬೇಕು ಅಲ್ಲ, 7,000 ಏನೋ ಬ್ರೋ ಅಷ್ಟೇ. ಇಲ್ಲ ತಗೋಬೇಕು. ಬ್ಯಾಟ್ರಿ ಬ್ಯಾಕಪ್ ಕೂಡ ಮೊನ್ನೆ ಫುಲ್ ಹಾಕಿದ್ರೆ ನಿಮ್ಗೆ ಫುಲ್ ನೈಟ್ ಬರಲ್ಲ. ಅದು 1 ಪಾಯಿಂಟ್ ಹಾಕೊಂಡ್ರೆ ಫುಲ್ ನೈಟ್, 3 ಲ್ಯಾಂಪ್ ಹಾಕಿದ್ರು ಫುಲ್ ನೈಟ್ ಬರುತ್ತೆ. ಬೆಸ್ಟ್ ಅದು. ನಾವು ಕೆಳಗಡೆ ಇಳಿದು ಬಂದ್ರು, ಟೆಂಟಿಂದ ಆಚೆ ಬಂದ್ರು, ಹೌದು, ಹೆದರಿಕೆ ಆಗಲ್ಲ. ಕ್ಯಾಂಪ್ ಸೈಟ್ ಆದಷ್ಟು ಬೇಗ ಮಾಡಿ, ನಾವು ಎಷ್ಟಕ್ಕಾಗುತ್ತೋ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡೋಣ. ಆಯಿತು. ನಮ್ಮ ಬಳ್ಳಾರಿ ಕಡೆನೂ ಸುಮಾರು ಜನ ಇದ್ದಾರೆ ಕ್ಯಾಂಪಿಂಗ್ ಇಷ್ಟಪಡೋರು. ಅವ್ರಿಗೆ ಗೊತ್ತೇ ಇಲ್ಲ ಜಾಗಗಳು. ಹೌದಾ? ಸುಮಾರು ಜನ ಬರ್ತಾರೆ. ನಾರ್ತ್ ಕರ್ನಾಟಕ ತುಂಬ ಜನ ಇದ್ದಾರೆ ಬ್ರೋ. ಈ ಕಡೆ ಸಕಲೇಶ್ಪುರ ಸೈಡ್ ಬಂದು ಮಾಡಬೇಕು ಅಂತ, ಬಟ್ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರಲ್ಲ, ಗೊತ್ತಾಗಲ್ವಲ್ಲ. ಹೌದು. ಇದು ರೆಡಿಯಾಗಿದೆ. ಇನ್ನು ನಮ್ಮ ಚಪಾತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ರೊಟ್ಟಿ ಥರ ಆಗ್ಬಿಟ್ಟೈತೆ. ಪರವಾಗಿಲ್ಲ, ಏನೋ ಮಾಡೋಣ. ಬಿಸಿ ಮಾಡಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ, ಆಯಿಲ್ ಬಿದ್ದರೆ. ಚಿನ್ನ ಬರ, ಫಸ್ಟ್ ನಿನಗೆ ಬೋಣಿ ಬಾ, ಹತ್ರ ಹಾಕೋ ಚೇರು. ಬಾ ಇಲ್ಲಿ, ಬಾ ಇಲ್ಲಿ ಕೂತ್ಕೋ. ಹಾಕ್ಬಿಟ್ಟು ರೋಲ್ ಮಾಡಿಕೊಡ್ಲಾ? ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಿಂಗೆ ಸಿಂಪಲಾಗಿ ರೋಲ್ ಎಲ್ಲ ಮಾಡಿಕೊಟ್ಟು. ಒಂದು ಕಬಾಬ್ ಸ್ಟಿಕ್ ಇದೆ ನೋಡಿ ಹೆಂಗಿದೆ. ಸೂಪರಾಗಿ ರೆಡಿಯಾಗಿದೆ ಮಾತ್ರ. ಟೇಸ್ಟ್ ನೋಡ್ಬಿಟ್ಟು ಹೇಳು, ನೀನೇ ನಮ್ಗೆ ರಿವ್ಯೂ ಕೊಡ್ಬೇಕು ಇವತ್ತು ಹೆಂಗಿದೆ ಅಂತ. ಅವ್ರು ಏನೇನೋ ಮಾಡ್ಕೊಂಡು ತಿಂತಾರೆ ಅಂತನಾ, ಅಥವಾ ಚೆನ್ನಾಗಿರುತ್ತೆ ಅವ್ರು ಮಾಡೋದು ಅಂತನಾ, ಯಾವುದು ಅಂತ ಹೇಳ್ಬಿಟ್ಟು. ಆಮೇಲೆ ಹೊಟ್ಟೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಅಂತ ಶುರು ಮಾಡಬೇಡ. ಎಂತೆಂಥದ್ದು ತಿಂತಾರೆ ಕಣಮ್ಮ ಇವರು, ಮಾಡ್ತಾರೆ ಕಣಮ್ಮ ಇವರು ಅಂತ ಹೇಳ್ಬಿಟ್ಟು. ನಿಮಗೆ ಪೋರ್ಕ್ ಎಲ್ಲ ಮಾಡಕ್ ಬರುತ್ತೆ ಬ್ರೋ? ಹಾಂ ಬ್ರೋ, ಒಂದ್ಸರಿ ಮಾಡೋಣ. ಒಳ್ಳೆ ನೀವು ತಿಂತೀರಾ ಪೋರ್ಕು? ಓಕೆ ಓಕೆ, ಇಷ್ಟ. ಈ ಕಡೆ ತಿಂದಿಲ್ಲ ಅಲ್ಲ ನೀವು? ತಿನ್ನಲ್ಲ ನೀವೇ? ಜಟಾಗಿಗೆ ಬಂದಾಗ. ಓಕೆ, ನೀವು ತಿಂದಿಲ್ಲ ಅನ್ಕೊಂಡು ನಾನು ಪೋರ್ಕ್ ತಂದಿಲ್ಲ. ಪೋರ್ಕ್ ಮಾಡ್ತಾ ಇದ್ದೆ, ಪಾರ್ಕ್ ಬಾರ್ಬೇಕ್ಯೂ ಸಕ್ಕತ್ತಾಗಿರುತ್ತೆ. ನಾನು ಅದು ಓಪನ್ ಇತ್ತು ಶಾಪು, ಅಯ್ಯೋ ಕೇಳೋಣ ಅನ್ಕೊಂಡೆ. ಸಕಲೇಶ್ಪುರ ಇಲ್ಲೆಲ್ಲ ಪೋರ್ಕೆ ಫೇಮಸ್ ಬ್ರೋ. ಹೌದು ಹೌದು, ಮಡಿಕೇರಿ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು. ಹೌದು, ಪೋರ್ಕ್ ಇಲ್ಲ ಅಂದರೆ ಅಡುಗೆನೇ ಇಲ್ಲ. ಅದೇ ಸತ್ಯಣ್ಣ ಯಾವುದೋ ಹಾಸನಲ್ಲಿ ಚೆನ್ನಾಗಿರುತ್ತೆ ಅಂದ್ರಲ್ಲ? ನಾರ್ವೆ. ನಾಳೆ ಹೋಗಿ ಒಂದ್ಸರಿ ನೋಡಬೇಕು. ಸೋಮವಾರ ಇರುತ್ತಾ ಇರಲ್ಲ? ಇರುತ್ತಾ ತುಂಬ ಚೆನ್ನಾಗಿರುತ್ತೆ. ಅದಿದು ಒಂಥರ ಬಾರ್ನ್ ರೆಸ್ಟೋರೆಂಟು, ಡ್ರಿಂಕ್ಸ್ ಎಲ್ಲ ತರಿಸ್ಕೊಡ್ತಾರೆ. ಚಿಲ್ಲಿ ಪೋರ್ಕ್ ಟ್ರೈ ಮಾಡಿ. ಹೌದಾ? ನಾನು ಇದು ಪೆಪ್ಪರ್ ಮಾಡ್ತೀನಿ. ನಮ್ಮ ವೈಫ್ ಪೋರ್ಕ್ ತಿನ್ನೋದೇ ಇಲ್ಲ. ನನಗೋಸ್ಕರ ಪೋರ್ಕ್ ಮಾಡೋದು ಕಲ್ತ್ಕೊಂಡು ಗೊತ್ತಾಳು. ಹೌದಾ? ಸಕ್ಕದಾಗಿ ಮಾಡ್ತಾಳೆ ಅವಳು. ಅವ್ರ ಅಮ್ಮ ಕಬಾಬ್ ಮಾಡ್ತಾರೆ, ಪೋರ್ಕ್ ಕಬಾಬ್ ಸಕ್ಕದಾಗಿ ಮಾಡ್ತಾರೆ. ಹೌದಾ? ಕ್ರೇಜಿ ಆಗಿದೆ ಬ್ರೋ. ಚೆನ್ನಾಗಿದೆಯಾ? ಕ್ರೇಜಿ. ಇದ್ರ ಒಳಗಡೆ ಆ್ಯಕ್ಚುಲಿ ಚಿಕನ್ನ ಅದನ್ನು ಹಾಕ್ಬಿಟ್ಟು ಕಡ್ಡಿ ಹಂಗೆ ಎಳೆದ್ಬಿಡ್ಬೇಕು. ಹೌದು, ಅದು ತಿನ್ಬೇಕು, ಇನ್ನೂ ಸಕ್ಕದಾಗಿರುತ್ತೆ.
ತುಳಿ ತಿನ್ನಿ ತಗೊಳ್ಳಿ. ನಾನು ತೊಗೊಂಡಿದ್ದೀನಿ ಆಗ. ನೋಡಿ ಚಿಕನ್ ಸ್ಟೀಕು ಜೊತೆಲಿ ರೋಲು, ಎಗ್ ರೋಲ್. ಗೊಜ್ಜು ಸೂಪರ್ ಆಗಿದೆ. ಇದಕ್ಕೆಲ್ಲ ಏನು ಮಾಡೋಣ, ಗಟ್ಟಿ ಹೊಡೈತಲ್ಲ ಡೈರೆಕ್ಟ್ ಇದಾಕ್ಬಿಡೋಣ ಎಗ್ಗು. ಕ್ರೇಜ್ ಇರುತ್ತೆ. ನಿಮ್ಗೆ ಯಾವ ರೋಲ್ಗೂ ಕಡಿಮೆ ಇಲ್ಲ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಇನ್ನೊಂದೇನಂದ್ರೆ ಫುಡ್ ಟೇಸ್ಟ್ ಬರೋದು ಈ ವೆದರು, ಈ ಅಟ್ಮಾಸ್ಫಿಯರ್ಗೆ. ಸುಮಾರು ಜನ ಹೊಲದಲ್ಲಿ ಹೋಗಿ ತಿಂದರೆ ರುಚಿನೇ ಬೇರೆ ಅಂತಾರಲ್ಲ, ಇದೆ. ಲೈಫಲ್ಲಿ ಈ ಥರ ಒಂದ್ಸರಿ ಆದರೂ ಟ್ರೈ ಮಾಡಿ, ಕ್ರೇಜಿ ಇರುತ್ತೆ. ಸೂಪರ್ ಕ್ರೇಜಿ. ಹೇಗಿದೆಯಾ ಟೇಸ್ಟು? ಅಮ್ಮ ಮಾಡಿರೋ ರೊಟ್ಟಿ ಥರನೇ ಇದೆಯಾ? ಅದಕ್ಕೂ ಚೆನ್ನಾಗಿದೆಯಾ ಹೇಳ್ತಿಲ್ಲ ಗಟ್ಟಿಯಾಗಿ. ಬಿರಿಯಾನಿ ಟೈಮ್. ಇಡೀರಿ ಬ್ರೋ, ಪ್ಲೇಟ್ ಇಡೀರಿ. ನಿಮ್ಮ ಹೆಸರು ಬರೆದಿರೋ ಕೊನೆ ಚಪಾತಿ ಈ ಕ್ಯಾಂಪಿಂಗ್. ಥ್ಯಾಂಕ್ ಯು. ಕ್ರೇಜಿ ಊಟ ಮಾತ್ರ ಅಲ್ಲ. ಇದು ಆ್ಯಕ್ಚುಲಾಗಿ ನಮ್ಮದೆಲ್ಲ ಎಡವಟ್ಟಾಗ್ಬಿಟ್ಟಿತ್ತು. ಸಂಡೇ ಅಲ್ವಾ, ಊರ ಕಡೆ ಅಂಗಡಿ ಎಲ್ಲ ಕ್ಲೋಸು. ನಾವು ಚಿಕನ್ ನಂಬ್ಕೊಂಡು ಹೋಗಿ ಏನು ಚಿಕನ್ ಇಲ್ಲ ಏನಿಲ್ಲ, ಏನು ಮಾಡೋದು ಅಂತ. ಚಪಾತಿ ಅಂತೂ ಕನ್ಫರ್ಮ್ ಆಗಿದ್ವಿ, ಅದಕ್ಕೆ ಚಿಕನ್ ಬಾರ್ಬಿಕ್ಯೂ ಇರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇತ್ತು. ಬಟ್ ಎಂಡ್ ಆಫ್ ದ ಡೇ ಕ್ಯಾಂಪಿಂಗ್ ದೇವತೆಗಳೆಲ್ಲ ನಮಗೆ ಹರಿಸಿ ನಾವು ಮಾಡಿಕೊಟ್ಟವ್ರೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ. ಆ್ಯಕ್ಚುಲಿ ಸೂಪರಾಗೆ ಮಾಡಿಕೊಟ್ಟವ್ರೆ. ಇನ್ನೇನೋ ಒಂಥರ ಸಖತ್ತಾಗಿತ್ತು. ಇವತ್ತು ಫುಡ್ ಮಾತ್ರ ಫೇಲೇ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಯಾವಾಗೂ ಚೆನ್ನಾಗಿರುತ್ತೆ. ಹೌದು. ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಮಾಡೋಕೆ ಹೋಗ್ತೀವಿ ಅಂದ್ರೆ ಆಗಲ್ಲ. ಅದಾಗಲ್ಲ ಯಾವಾಗೂ. ಅನ್ಎಕ್ಸ್ಪೆಕ್ಟೆಡ್ಗಳೇ ಎಲ್ಲ ಚೆನ್ನಾಗಾಗುತ್ತೆ. ಗಾಳಿ ಕಡಿಮೆ ಆಯ್ತು ಈಗ. ಚಪಾತಿ ಬೇಯಿಸ್ಕೊಂಡು ಅದಾದಮೇಲೆ ಮೊಟ್ಟೆ ಒಡೆದಾಕಬೇಕು. ಅದ್ಮೇಲೆ ಚಪಾತಿ ಇಟ್ಟು ನಿಧಾನಾಗಿ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಬೇಕು. ಅದು ಎಲ್ಲ ಕಡೆಗೂ ಎಗ್ಗು ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದಾದಮೇಲೆ ಹಿಂಗೆ ಒಂದ್ಸತಿ ನೋಡಬೇಕು ಮೊಟ್ಟೆ ಕಚ್ಕೊಂಡಿದೆಯಾ ಏನು ಅಂತ. ಹಿಂಗೇನಾದ್ರು ಹೇಳ್ಕೊಟ್ಟು ಮಾಡೋಕೆ ಹೋಗ್ತೀವಲ್ಲ ಅವಾಗ ಎಡ್ಬಿಟ್ಟೈತದೆ. ಆ್ಯಕ್ಚುಲಿ ಕ್ಯಾಮ್ರಾಗ ತೋರಿಸಿ ಮಾಡೋಕ್ಕೋದ ಗಾಳಿ ಇಲ್ಲ ಅಂದ್ಬಿಟ್ಟು ತೆಗ್ದೆ, ಅಲ್ಲಿಗೆ ಸ್ಟಾರ್ಟ್ ಆಗೋಯ್ತು ಗಾಳಿ. ಹಿಂಗೆ ಹೊರಗಡೆನೇ ಬರಬೇಕು ಅಂತೇನಿಲ್ಲ. ನೀವು ಯಾರು ಕ್ಯಾಂಪಿಂಗ್ ನೋಡ್ತಾ ಇರೋರು ಮನೇಲೇ ಮಾಡ್ಬೋದು. ಹೌದು, ಎಮರ್ಜೆನ್ಸಿ ಟಿಫನ್ ಮಾಡ್ಕೊಳಕ್ಕೆ. ಪಾಪ ಮನೇಲಿ ಲೇಡೀಸ್ಗಳು ಎವ್ರಿ ಡೇ ಹೌಸ್ ವೈಫು ಕರ್ಕೊಂಡೋಗಿ ಒಂದು ದಿವಸ ನಿಮ್ಮ ವೈಫ್ನ, ಅಮ್ಮನ್ನ, ಅಕ್ಕ ತಂಗಿನ ಕರ್ಕೊಂಡೋಗ್ಬಿಟ್ಟು ಒಂದು ಸತಿ ಈ ರೀತಿ ಮಾಡಿಸಿ ಅವ್ರಿಗೆ ಹೇಳಿ ಎಕ್ಸ್ಪೀರಿಯೆನ್ಸ್ ಮಾಡಿಸಿ ಚೆನ್ನಾಗಿರುತ್ತೆ. ಹಂಗೆ ನಮ್ಮ ವೀಡಿಯೋನು ತೋರಿಸಿ ಇಲ್ಲ ಮಾಡಿದ್ದಾರೆ ಅಂತ ಪ್ರಮೋಟ್ ಮಾಡಿ, ಒಂಚೂರು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕರ್ಕೊಂಡೋಗಿ. ಅದಕ್ಕೆ ಮುಂಚೆ ಹೋಗ್ಬಿಟ್ಟು ನಮ್ಮ ಇವತ್ತಿನ ಲಾಸ್ಟ್ ಚಪಾತಿ. ನಮ್ಮ ಪ್ಲೇಟಲ್ಲಿ ಆರೋಗ್ಬಿಟ್ಟೈತೆ. ಚಿನ್ನ ಇಲ್ಲೇ ಇದೆಯಾ? ಇಲ್ಲ ಹೋಗ್ಬಿಟ್ಟೇನು ಅನ್ಕೊಬಿಟ್ಟು ಆ ಕಡೆ ಈ ಕಡೆ. ಮೊಟ್ಟೆ ಹಾಕೊಂಬಿಡಿ, ಸ್ವಲ್ಪ ನೀವು ಹಾಕ್ಕೊಳ್ಳಿ. ಹಾಕೊಂಡೆ ಒಳಗಡೆ ಹಾಕೊಂಡು.
ತುಂಬ್ತೇನೋ. ಆಮೇಲೆ ಈ ಸ್ಟೇನ್ಲೆಸ್ ಐಟಮ್ ಇಟ್ಕೊಂಡ್ಬಿಟ್ರೆ ಇನ್ನೊಂದು ಏನಾದ್ರೆ ಟಿಶ್ಯೂ ತೊಗೊಂಡು ಒರೆಸ್ಬಿಟ್ರೆ ಸಾಕು, ಕ್ಲೀನ್ ಆಗ್ಬಿಡುತ್ತೆ. ಮನೆಗೆ ಹೋಗಿ ಆಮೇಲೆ ಬೇಕಾದ್ರೆ ನೀಟಾಗಿ ತೊಳ್ಕೊಬೋದು, ಇದು ಕ್ಲೀನ್ ಆಗ್ಬಿಡುತ್ತೆ. ನಾನು ಇವಾಗ ಟೇಸ್ಟ್ ಮಾಡಿದ್ದು ಸಕಾಲ ಇದೆ. ಒಂದು ರೋಲ್ ಶಾಪ್ ಇಡ್ಬೋದು. ಎಷ್ಟು ಬಿಸ್ನೆಸ್ ಐಡಿಯಾ. ಹೌದು, ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀನಿ, ಇವಾಗ ಕಾನ್ಫಿಡೆಂಟ್ ಬರ್ತಾ ಇದೆ. ಒಂದು ಎಗ್ ರೋಲ್ ಅಂಗಡಿ ಇಟ್ಕೊಂಡ್ರೆ ಬದುಕ್ಬೋದು ಜೀವನ. ಒಳ್ಳೆ ಊಟ, ಕ್ರೇಜಿ ಊಟ. ಅನ್ನದಾತ ಸುಖೀಭವ. ಅನ್ನದಾತ ಸುಖೀಭವ. ಲೈಟ್ ಅಲ್ಲಿ ಏನಾದ್ರು ಇದೆಯಾ ನೋಡು ಚಿನ್ನ, ಆ ಪ್ಲೇಟ್ ಅದು ತಗೋಬ ಅಲ್ಲಿ. ಹಾಂ ತಂದು. ಗಾಳಿ ಜೋರಾಗ್ತಾಯಿದೆ ಬ್ರೋ, ಮಳೆ ಬರುತ್ತೆ. ಹೌದಾ? ಗಾಳಿ ಏನು ಜಾಸ್ತಿ ಇದೆ ಅನ್ನಿಸ್ತಾ ಇದೆ ನನಗೆ, ಮಳೆ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಟೇಬಲ್ಲು ಎಲ್ಲ ನೈಟೇ ಮಾಡ್ಕೊಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರಲ್ಲ. ಎದ್ವಾ ಪ್ಯಾಕ್ ಮಾಡಿದ್ವಾ ಹೋಯ್ತಾ ಇದೆ ಅಷ್ಟೇ. ಡಸ್ಟ್ಬಿನ್. ಡಸ್ಟ್ಬಿನ್ ಅಲ್ಲ, ಎಲ್ರಿಗೂ ಅದೊಂದು ಕನ್ಸರ್ನ್ ಇರುತ್ತೆ, ನೀವು ಗಲೀಜು ಮಾಡಿ ಬಂದ್ಬಿಡ್ತೀರಾ ಹೋಗ್ತೀರಾ ಅಂತ. ಹೌದು, ಆ್ಯಕ್ಚುಲಿ ನಾವು ಇಲ್ಲಿ ಇರೋದು ಹಳೆ ಕಸನೂ ತೊಗೊಂಡೋಗಿರ್ತೀವಿ. ಬ್ರೋ ನಾವು ಕೆಲವು ಸತಿ ಈ ಇದು ಟ್ರೆಕ್ಕಿಂಗ್ ಪ್ಲೇಸು ಅದೆಲ್ಲ ಹೋಗ್ಬಿಟ್ಟು ನಾವೇ ಕ್ಲೀನ್ ಮಾಡ್ತೀವಿ. ಹೌದು, ಜನಕ್ಕೆ ಅದು ಯಾವುದು ಕನ್ಸರ್ನ್ ಆಗಿರಲ್ಲ. ರೆಗ್ಯುಲರ್ ಆಗಿ ನೋಡೋರ್ಗೆ ಗೊತ್ತಿರುತ್ತೆ ನಾವು ಏನು ಮಾಡ್ತೀವಿ ಅಂತ. ಹೌದು ಹೌದು. ಈ ಯಾವಾಗೂ ಫಸ್ಟ್ ಟೈಮ್ ನೋಡ್ತಾರೆ ಪಾಪ, ಅವ್ರಿಗೂ ಗೊತ್ತಿರಲ್ಲ. ಈ ಕಸ ಮಾಡ್ತಿದ್ದೀರಾ, ಗಲೀಜು ಮಾಡ್ತಿದ್ದೀರಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಬೆಂಕಿ ಹಾರ್ಸೋಕ್ಕೆ. ಅದೇನಾಗ್ಬಿಡುತ್ತೆ, ಅದನ್ನು ನೋಡಿದವ್ರು ನೆಕ್ಸ್ಟ್ ಅದನ್ನು ವ್ಯಾಲಿಡೇಟು ಮಾಡಲ್ಲ. ನಿಜ. ಅವ್ರು ತಗೋ ಸ್ಟಾರ್ಟ್. ಇಂಡಿಯಾದಲ್ಲಿ ಒಂದೇ ಕಡೆ ಅನ್ಸುತ್ತೆ, ಯಾವನೋ ಗುದ್ದಿರ್ತಾನೆ, ಇನ್ಯಾವನೋ ಗುದ್ದಿಸ್ಕೊಂಡಿರ್ತಾನೆ, ಇನ್ಯಾವನೋ ಬಂದು ಗುದ್ದವನ್ಗೆ ಗುದ್ದವನ್ಗೆ ಹೊಡಿತಾ ಇರ್ತಾನೆ. ಹೌದು ಹೌದು. ಇನ್ಯಾವನೋ ಬಂದ್ಬಿಟ್ಟು ಸ್ಟೋರಿನೇ ಅರ್ಥ ಮಾಡ್ಕೊಳ್ಳಲ್ಲ. ಆ ಮೂಮೆಂಟ್ ಒಂದು ಸೆಕೆಂಡ್ ನೋಡ್ಕೊಂಡು ಫಸ್ಟ್ ಜೀವಕ್ಕೆ ಬೆಲೆ ಕೊಡಬೇಕು. ಹೌದು. ಒಬ್ರು ಗುದ್ದು ಸತ್ತೋದ್ರು ಅವ್ನು ಇನ್ನೊಬ್ರು ಹೊಡೆಯೋದ್ರಿಂದ ಇನ್ನೊಂದು ಕೊಲೆ ಆಗತ್ತೆ ಹೊರತು. ಹೌದು, ಅವೆಲ್ಲ ಕೇಸು. ನಿಜ. ಅಪ್ಪಿತಪ್ಪಿ ಕರೆಕ್ಟಾಗಿ ಏನಾದ್ರು ಇದು ಸಿಕ್ಕಿ ಏನಾದ್ರು ಕೇಸ್ ಆಯ್ತು ಅಂದ್ರೆ ಓಡಾಡ್ತಾ ಇರ್ಬೇಕಾಗತ್ತೆ. ಅವ್ನ ಮನೇಲಿರೋ ಹೆಂಡತಿ ಕೋಪ, ಇನ್ಯಾವುದೋ ಕೋಪ ಎಲ್ಲ ತಂದು ಇಲ್ಲ ಹಾಕ್ಬಿಟ್ಟಿರ್ತಾನೆ. ಜನ ಅದು ಇನ್ನೂ ಯಾವಾಗ ಕಲಿತಾರೋ ಗೊತ್ತಿಲ್ಲ. ಅಯ್ಯೋ, ಎಲ್ಲ ಇದೇನೋ ಆಗಿದೆ. ಲೈಟ್ ತೆಗಿತೀರಾ? ಹಾಂ, ನಿಮ್ಮ ಲೈಟ್ ಹಾಕಿ ಅದು ನೋಡೋಣ. ನಿಮ್ಮ ಲೈಟ್ನ ಇವಾಗ ಆ್ಯಕ್ಷನ್ಗೆ ಹಾಕೋ ಟೈಮು. ಬ್ಯಾಕ್ ಸೈಡ್ದಾ? ಹಾಂ, ಸುಮ್ಮನೆ ನೋಡೋಣ ಹೆಂಗೆ ಬರುತ್ತೆ ಅಂತ ಅಷ್ಟೇ. ಗಾಡಿ ಏನು ಮಾಡ್ಬೇಕಾ? ಓಹೋ, ಸೂಪರ್ ಅಲ್ಲ ಬ್ರೋ, ಏನಿದು? ನಾನು ಅದೇ ಹೇಳಿದ್ನಲ್ಲ, ಇಲ್ಲಿ ಟ್ರೈ ಮಾಡಿಸಿದಾಗ ಫುಲ್ ಯೂಸ್ ಆಗೋದು ಇದು ಮಾತ್ರ. ಆ್ಯಂಗಲ್ ಚೇಂಜ್ ಮಾಡಿಕೊಂಡು ನಾನು ದೂರ ಕೂತ್ಕೊಂಡ್ರೆ ಸ್ವಲ್ಪ ದೂರ ಇಲ್ಲೇ ಬೇಕು ಅಂದರೆ ಇಲ್ಲೇ ಹಿಂಗೆ ಬಾರ್ ಲೈಟ್. ಬ್ಯಾಟ್ರಿ ನೋಡಿ, ಅದೇನು ನೋಡ್ಬೋದು. ನಮ್ಮ ಸೆಟಪ್ ಎಲ್ಲ ಆಗಿದೆ, ಏನು ಗಲೀಜು ಏನು ಬಿಟ್ಟಿಲ್ಲ. ನೀರು ಹಾಕ್ಬಿಡ್ಲ ಬರೋದಕ್ಕೆ? ಹಾಂ, ನೀರು ಹಾಕ್ಬಿಡಿ. ಯಾಕಂದ್ರೆ ರಾತ್ರಿ ಸುಮ್ಮನೆ ಗಾಳಿ ಮತ್ತು ಗಿಡಿ ಹಾರಿಬಿಟ್ರೆ ಏನಿದ್ರು ನೀರು ಹಾಕಿ ಆರಿಸಿ
ನಾವು ತಾನೇ ಸೌದೆ ಅಲ್ಲ. ಹ್ಞೂ ಇದೆಯಾ ಮೇಲಿಂದ ಹೋಗ್ರಿ. ಸೈಡ್ಗೆ ಇಟ್ಬಿಡೋಣಲ್ಲ ಸೌದೆ. ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ ಬಂದಾಗ ಇದೇ ಯೂಸ್ ಅಷ್ಟೇ. ಬಾಟ್ಲು ಗೀಟ್ಲು ಏನೂ ಬಿಟ್ಟಿಲ್ಲ, ಎಲ್ಲ ನೀಟಾಗಿ ತಗೊಂಡು ಹೋಗ್ತಾ ಇದ್ದೀವಿ ನಾವು. ಎಸ್ ಸರಿ, ತಗೊಂಡು ಹೋಗ್ತಾ ಇಲ್ಲ, ಕ್ಲೀನ್ ಮಾಡಿದ್ದೀವಿ. ಬೆಳಗ್ಗೆಗೆ ಏನಿದ್ರು ಬೆಳಗ್ಗೆ ಎದೊಳ್ಬೇಕು, ಸೀದಾ ಮನೆಗೆ ಹೋಗ್ತಾ ಇರಬೇಕಷ್ಟೇ. ಎಲ್ಲ ಆರಿಸಾಯಿತು, ಮಲಗುವ ಸಮಯ. ಅಷ್ಟೇ. ಒಂದು ಸೌದೆ ತಂದರೆ ಅದೊಂದು ಸೌದೆನೇ ಕರೆಕ್ಟಾಗಿ ಆಗಿದೆ ಅಷ್ಟೇ. ಪ್ಲ್ಯಾಸ್ಟಿಕ್ ಆಗಲಿ ಕವರ್ ಆಗಲಿ ಏನು ಬಿಟ್ಟು ಎಲ್ಲ ಕ್ಲೀನ್ ಮಾಡಾಯಿತು. ಈಗ ನಿದ್ದೆ ಮಾಡೋ ಸಮಯ. ನಡೀತೀನಿ, ನಾನು ನಿದ್ದೆ ಮಾಡೋಣ. ಎಸ್ ಬನ್ನಿ, ಒಳ್ಳೆ ನಿದ್ದೆ ಮಾಡಬೇಕು. ಗುಡ್ ನೈಟ್. ಎಷ್ಟು ಬ್ರೋ? 11 ಗಂಟೆ ಆಯಿತಾ? ಎಸ್ 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 ನೋಡಿ, ನಾವು ಟೆಂಟ್ ಒಳಗಡೆ ಹೆಂಗೆ ಹೋಗ್ತೀವಿ ಅಂತ ತೋರಿಸ್ತೀವಿ, ಆಮೇಲೆ ಹೊರಗೆ ಹೋಗಿ ನಿದ್ದೆ ಮಾಡೋದಷ್ಟೇ. ಹತ್ತಿ ಬ್ರೋ. ಎಸ್ ಬ್ರೋ. ಓಕೆ ಅಲ್ಲ, ಏನು ಪ್ರಾಬ್ಲಮ್ ಏನಿದೆ, ಎಲ್ಲ ಏನು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ಆರಾಮಾಗಿ ನಿದ್ದೆ ಮಾಡೋದಷ್ಟೇ ಈಗ ಫ್ರೆಂಡ್ಸ್. ಚಪ್ಪಲಿ ಕೆಳಗೆ ಬೇಡ, ಏನು ತೊಂದರೆ ಇಲ್ಲ. ಏನು ನಾಯಿ ಏನು ಬರಲ್ಲ ಬಿಡಿ. ಎಸ್ ನಡಿಲ್ಲ. ಟಾರ್ಚ್ ಐತಲ್ಲ ಅಲ್ಲಿ. ಹಾಂ, ಇದೊಂದು ಲೈಟ್ ಬೇಕಾದ್ರೆ ಇಟ್ಟಿರೋಣ ಅಷ್ಟೇ, ಏನು ಯಾರೋ ಇದ್ದಾರೆ ಅಂತ ಗೊತ್ತಾಗೋ ಥರ. ಓಕೆ, ಎಸ್. ಈಗ ನಿದ್ದೆ ಮಾಡುವ ಸಮಯ. ಬನ್ನಿ. ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ ಬ್ರೋ, ನಿದ್ದೆ ಮಾಡಿದ್ರೆ ಸಾಕನ್ಸ್ಬಿಟ್ಟಿದೆ. ಅಪ್ಪ, ಓಹೋ, ಏನು ಸೌಭಾಗ್ಯ. ಇಟ್ಬಿಡ್ತೀನಿ ಹಿಂಗೆ, ಇದು ಟಾರ್ಚ್ ಥರ ಇರುತ್ತೆ ಅಷ್ಟೇ. ಇಲ್ಲಿ ಅಲ್ಲಿ ಇಟ್ಬಿಡಿ ಅಷ್ಟೇ. ನಿದ್ದೆ ಮಾಡೋಣ ಬ್ರೋ. ಎಸ್. ಗುಡ್ ನೈಟ್ ಜನರೇ. ಬೆಳಗ್ಗೆಗೆ ವಿಡಿಯೋ ಮಾಡೋಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ, ಸೊ ಅದಕ್ಕೆ ಈಗಲೇ ಎಲ್ಲ ಮಾಡಿ ಎಲ್ಲ ಎತ್ತಿಟ್ಟಾಯಿತು. ಬೆಳಗ್ಗೆ ಎದ್ದು ಮತ್ತೆ ಬೆಂಗಳೂರು ಬೇರೆ ಹೋಗ್ಬೇಕು. ನೋಡುವ ಬೆಳಗ್ಗೆ ಹೆಂಗಿರುತ್ತೆ ಏನು ಅಂತ ಒಂದು ಸತಿ ತೋರಿಸ್ತೀವಿ. ವೆದರು ಹೋಗಿ ಮಲ್ಕೊಳ್ಳ. ಬ್ರೆಶೀಟ್ ಕೊಡ್ತೀನಿ, ಮಲ್ಕೊಂಬಿಡಿ. ಗುಡ್ ನೈಟ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಎಫರ್ಟ್ ಹಾಕ್ತೀವಿ. ಕ್ಯಾಂಪಿಂಗ್ ಅಂದರೆ ಏನು ಈಸಿ ಅಲ್ಲ, ಅಂಥದ್ರಲ್ಲಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ. ನಾವೇನು ನಿಮಗೆ ದುಡ್ಡು ಕಾಸು ಕೊಡಿ ಅಂತ ಕೇಳಲ್ಲ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಇಂಪ್ರೂವ್ಮೆಂಟು ಏನಾದ್ರು ಇತ್ತು ಅಂದರೆ ಅದನ್ನು ತಿಳಿಸ್ಕೊಡಿ, ಅದ್ರ ಪ್ರಕಾರ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.